ಮೀರಿದ್ರೆ ಅವ್ರ ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕ್ ಸಾಧ್ಯ. ಅಲ್ಲ ಸರ್, ಈಗ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು, ಸಭಾಪತಿಗಳು ಯಾಕೆ ನಿಮ್ಮನ್ನು ಕರೆಸಿಲ್ಲ ಅಥವಾ ನಿಮ್ಮವ್ರು ಯಾರು ಯಾಕೆ ಸಭಾಪತಿಗಳನ್ನ ಹೋಗಿ ಭೇಟಿ ಮಾಡಿಲ್ಲ? ನೀವು ಕರೆದ್ರೆ ಭೇಟಿ ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ, ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ ಈ ಅವ್ರ ಸಭಾಪತಿ ಆಗಬೇಕಾದ್ರೆ ವಿಧಾನ ಪರಿಷತ್ನ ಎಲ್ಲರೂ ಸೇರಿಯೂ ಸಭಾಪತಿ ಮಾಡಿದ್ರು. ನಾನು ಅವರಿಗಂತೂ ಹೇಳೇ ಇಲ್ಲ. ಯಾಕೆ ಅವರ ನನಗೆ ಅಂತ ಅಂದ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಆ ಥರದ ಪದ ಬಳಕೆ ಮಾಡಿದ್ರೆ ನೀವು ಇಷ್ಟೊತ್ತಿಗೆ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ? ನೀವೇ ಸುಮ್ಮನಿದ್ದೀರಿ ಅಂದರೆ ಈಗ ಅಲ್ಲ, ನೀವೇನಂದ್ರೆ ನೋಡಿ, ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ. ಆದರೆ ಉತ್ತರಿಸ್ಬೇಕಾಗಿಲ್ಲ ನಾವು. ನಾನು ಹೇಳೋದೇನು ಅಂದರೆ ನೋಡಿ, ಈಗ ವಿಜುವಲ್ಸ್ ಅವರು ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ. ಅಲ್ಲಿ ವಿಜುವಲ್ಸ್ ಇರುತ್ತವೋ ಇಲ್ವೋ, ಆಡಿಯೋ ಇರುತ್ತೋ ಇಲ್ವೋ, ಯು ಹ್ಯಾವ್ ಟು ಚೆಕ್ ಇಟ್. ಸರ್, ಹೋರಾಟ ಮಾಡಬೇಕು ರಾಜ್ಯಾದ್ಯಂತ ಹೇಳಿದ್ದೇನೆ ಇಲ್ಲಿ ಹೇಳೋದು. ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತಿರೋ ಮತ್ತು ಅವರು ನೀವು ಅಂದಿದ್ದೀರಾ ನಿಮ್ಮ ಮೇಲೆ ಕ್ರಮ ಆಗಬೇಕು, ವಜಾ ಮಾಡಬೇಕು. ನೋಡಿ, ಯಾರು ಏನಂದ್ರು ಅನ್ನೋದು ಆನ್ ರೆಕಾರ್ಡ್ ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ, ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ, 6 ಅಡಿ ಜಾಗ ಕೊಡದೇ ಇದ್ರ ಬಗ್ಗೆ, ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ, ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ನವೆಂಬರ್ 26ನ ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ, ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ ಕೇಳಿಲ್ಲ. ನಾನು ಕೇಳಿದರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ. ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗೇನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು, ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ. ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ಅವ್ರಿಗೇನು ನೋಡಿ, ನೀವೇನಂದರೆ ಹೈಪೋಥೆಟಿಕಲ್ ಪ್ರಶ್ನೆ ನಿಮ್ಮ ಮಟ್ಟಿಗೆ ಸರಿ ಇರ್ಬೋದು, ನಾನು ಉತ್ತರಿಸಕ್ಕಾಗತ್ತೆ. ನೋಡಿ, ಈ ದೇಶದಲ್ಲಿ ಸಂವಿಧಾನ ಇದೆ, ವಿಧಾನ ಮಂಡಲದ ನಿಯಮಾವಳಿಗಳಿದ್ದಾವೆ. ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವ್ರ ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕ್ ಸಾಧ್ಯ. ಅಲ್ಲ ಸರ್, ಈಗ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು, ಸಭಾಪತಿಗಳು ಯಾಕೆ ನಿಮ್ಮನ್ನು ಕರೆಸಿಲ್ಲ ಅಥವಾ ನಿಮ್ಮವ್ರು ಯಾರು ಯಾಕೆ ಸಭಾಪತಿಗಳನ್ನ ಹೋಗಿ ಭೇಟಿ ಮಾಡಿಲ್ಲ? ನೀವು ಕರೆದ್ರೆ ಭೇಟಿ ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ, ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ ಈ ಅವ್ರ ಸಭಾಪತಿ ಆಗಬೇಕಾದ್ರೆ ವಿಧಾನ ಪರಿಷತ್ನ ಎಲ್ಲರೂ ಸೇರಿಯೂ ಸಭಾಪತಿ ಮಾಡಿದ್ರು. ನಾನು ಅವರಿಗಂತೂ ಹೇಳೇ ಇಲ್ಲ. ಯಾಕೆ ಅವರ ನನಗೆ ಅಂತ ಅಂದ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಆ ಥರದ ಪದ ಬಳಕೆ ಮಾಡಿದ್ರೆ ನೀವು ಇಷ್ಟೊತ್ತಿಗೆ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ? ನೀವೇ ಸುಮ್ಮನಿದ್ದೀರಿ ಅಂದರೆ ಈಗ ಅಲ್ಲ, ನೀವೇನಂದರೆ ನೋಡಿ, ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ. ಆದರೆ ಉತ್ತರಿಸ್ಬೇಕಾಗಿಲ್ಲ ನಾವು.